ರಾಜ್ಯದ ಪೌರ ಕಾರ್ಮಿಕರಿಗೆ ವಿದೇಶ ಪ್ರವಾಸದ ಭಾಗ್ಯ ಒಲಿದು ಬಂದಿದೆ. ಇವತ್ತು ಸಿಂಗಾಪುರಕ್ಕೆ 40 ಪೌರ ಕಾರ್ಮಿಕರು ತೆರಳಲಿದ್ದಾರೆ. 3 ಮಹಿಳಾ ಪೌರ ಕಾರ್ಮಿಕರು ಸೇರಿದಂತೆ ಒಟ್ಟು 40 ಜನ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆರಂಭವಾಗುವ ಪ್ರವಾಸ ಒಟ್ಟು 1,000 ಪೌರ ಕಾರ್ಮಿಕರಿಗೆ ಪ್ರವಾಸ ಭಾಗ್ಯವನ್ನ ನೀಡಲಿದೆ. ಇನ್ನು ಅಲ್ಲಿನ ಅಂದರೆ ಸಿಂಗಾಪುರದ ಶುಚಿತ್ವ ವ್ಯವಸ್ಥೆಯನ್ನ ನೋಡಿ ತಿಳಿದುಕೊಳ್ಳೋಕೋಸ್ಕರ ಈ ಒಂದು ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿದೆ. ನಲವತ್ತು ಪೌರ ಕಾರ್ಮಿಕರು ಇವತ್ತು ಸಿಂಗಾಪುರಕ್ಕೆ ಹಾರಲಿದ್ದಾರೆ. ಅಲ್ಲಿನ ಶುಚಿತ್ವ ವ್ಯವಸ್ಥೆಯನ್ನ ನೋಡಿ ಅಲ್ಲಿನ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಿ ಅದನ್ನ ಇಲ್ಲಿಗೂ ಕೂಡ ಅನ್ವಯ ಮಾಡುವ ರೀತಿಯಲ್ಲಿ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಒಂದು ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸಿಂಗಾಪುರಕ್ಕೆ ಒಟ್ಟು 40 ಮಂದಿ ಪೌರ ಕಾರ್ಮಿಕರು ತೆರಳುತ್ತಾ ಇರೋದು. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಪ್ರಾರಂಭ ಮಾಡಲಿದ್ದಾರೆ. ಇನ್ನು ವಿಶೇಷ ಅಂದ್ರೆ 3 ಮಹಿಳಾ ಪೌರ ಕಾರ್ಮಿಕರಿಗೂ ಕೂಡ ವಿದೇಶಕ್ಕೆ ಹಾರುವ ಭಾಗ್ಯ ಒಲಿದು ಬಂದಿರುವುದು. ಸಿಂಗಾಪುರದಲ್ಲಿನ ಶುಚಿತ್ವದ ವ್ಯವಸ್ಥೆಯನ್ನ ನೋಡಿ ಅಲ್ಲಿನ ವ್ಯವಸ್ಥೆಯನ್ನ ತಿಳಿದುಕೊಂಡು ಬಂದು ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಅನುಸರಿಸಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಪೌರ ಕಾರ್ಮಿಕರಿಗೆ ಇದೀಗ ವಿದೇಶಕ್ಕೆ ಹಾರುವ ಭಾಗ್ಯ ಒಲಿದು ಬಂದಿರೋದು. 11 ಗಂಟೆಯಿಂದ ಪ್ರಯಾಣ ಆರಂಭವಾಗ್ತಿರೋದು. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ದೂರವಾಣಿ ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿಯನ್ನ ಮತ್ತೊಮ್ಮೆ ಸಂಪರ್ಕ ಮಾಡಲಾಗುತ್ತೆ. ಒಟ್ಟು 40 ಮಂದಿ ಪೌರ ಕಾರ್ಮಿಕರು ಇವತ್ತು ಸಿಂಗಾಪುರಕ್ಕೆ ಹಾರಲಿದ್ದಾರೆ. ಅಲ್ಲಿನ ಶುಚಿತ್ವ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಈ ಒಂದು ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ವಿದೇಶಕ್ಕೆ ಹಾರೋಕೆ ಪೌರ ಕಾರ್ಮಿಕರು ಸಜ್ಜಾಗಿರೋದು, ಏನು ಅಪ್ಡೇಟ್ಸ್ ಇದೆ ಈ ಬಗ್ಗೆ? ರಾಜ್ಯ ಸರ್ಕಾರ ರಾಜ್ಯದ ಸುಮಾರು 1000 ಪೌರ ಕಾರ್ಮಿಕರಿಗೆ ವಿದೇಶ ಪ್ರವಾಸ ಭಾಗ್ಯವನ್ನ ಕಲ್ಪಿಸಿದೆ. ನಿನ್ನೆ ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸಿಂಗಾಪುರಕ್ಕೆ ಹೊರಟಿರ್ತಕ್ಕಂಥ ಮೊದಲ 40 ಮಂದಿಯ ತಂಡಕ್ಕೆ ಶುಭಾಶಯವನ್ನು ಕೋರದ ಮೂಲಕ ಮೊದಲ ಪ್ರವಾಸ ಭಾಗ್ಯ ಲಭ್ಯವಾಗಿದೆ. ಈ ಒಂದು 40 ಜನ ಪೌರ ಕಾರ್ಮಿಕರು ಇವತ್ತು ಬೆಳಗ್ಗೆ 11 ಗಂಟೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಿಂಗಾಪುರಕ್ಕೆ ತೆರಳುತ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಘನತ್ಯಾಜ್ಯ ನಿರ್ವಹಣೆ, ಶುಚಿತ್ವ ಹಾಗೂ ನೈರ್ಮಲ್ಯ ಕಾಪಾಡತಕ್ಕಂಥ ಸಂಬಂಧ ಸರ್ಕಾರ ರೂಪಿಸಿರುವಂತಹ ಪೌರ ಕಾರ್ಮಿಕರ ಅಧ್ಯಯನ ಪ್ರವಾಸ ಇದಾಗಿದ್ದು, ಸಿಂಗಾಪುರಕ್ಕೆ ಸುಮಾರು 40 ಜನ ಈಗಾಗಲೇ ಇವತ್ತು ತೆರಳುತ್ತಾ ಇದೆ. ಅದರಲ್ಲಿ 37 ಜನ ಪುರುಷರು ಮತ್ತು 3 ಜನ ಮಹಿಳೆಯರಿದ್ದಾರೆ. ಸೊ ಈ ಪೌರ ಕಾರ್ಮಿಕರು ಸರ್ಕಾರಿ ಖರ್ಚಿನಲ್ಲಿ ವಿದೇಶಿ ಅಧ್ಯಯನ ಪ್ರವಾಸಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಮಹಿಳೆಯರನ್ನು ಕೂಡ ಈ ಪ್ರವಾಸದಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟಿತ್ತು. ಆದ್ರೆ ಆರಂಭಿಕವಾಗಿ ಮೊದಲ ತಂಡದಲ್ಲಿ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಲ್ಲ, ಬದಲಾಗಿ ಕೇವಲ 3 ಮಹಿಳೆಯರು ಮಾತ್ರ ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಇವತ್ತು ಸಿಂಗಾಪುರಕ್ಕೆ ಹೋಗ್ತಕ್ಕಂಥ ಮೊದಲ ತಂಡ ಸಿಂಗಾಪುರ ಪ್ರವಾಸದ ವೇಳೆ ಅಲ್ಲಿರ್ತಕ್ಕಂಥ ವಿಯೋಲಾ ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಘನತ್ಯಾಜ್ಯ ಸಂಗ್ರಹ ಮತ್ತು ಸಂಸ್ಕರಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ಪೌರ ಕಾರ್ಮಿಕರ ಅಧ್ಯಯನ ಪ್ರವಾಸಕ್ಕೆ ಸಿಟಿ ಮ್ಯಾನೇಜರ್ ಅಸೋಸಿಯೇಷನ್ ಮತ್ತು ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಕೂಡ ರಾಜ್ಯ ಸರ್ಕಾರದಿಂದ ಸಹಯೋಗ ನೀಡಿದ್ದು, ಅಂದ್ರೆ ವಿದೇಶದಲ್ಲಿರ್ತಕ್ಕಂಥ ಶುಚಿತ್ವಕ್ಕೆ ಪೂರಕವಾಗಿರುವಂತಹ ಯಾವ್ಯಾವ ಕಾರ್ಯಕ್ರಮಗಳಿದಾವೆ, ಯಾವ ರೀತಿಯನ್ನ ನಮ್ಮ ರಾಜ್ಯದಲ್ಲೂ ಕೂಡ ಅಡಾಪ್ಟ್ ಮಾಡ್ಕೋಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಅಧ್ಯಯನ ಮಾಡುವಂತ ಹಿನ್ನೆಲೆಯಲ್ಲಿ ಈ ಪ್ರವಾಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು. ಸುಮಾರು 75,000 ರೂಪಾಯಿಗಳ ತಲಾ, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ 75,000 ರೂಪಾಯಿಗಳ ವೆಚ್ಚವನ್ನ ಸರ್ಕಾರ ಖರ್ಚು ಮಾಡುತ್ತೆ. ಜೊತೆಗೆ ಅವರಿಗೆ ಖರ್ಚಿಗೋಸ್ಕರ 5,000 ರೂಪಾಯಿಗಳನ್ನು ಕೂಡ ಕೊಡ್ತಾ ಇದೆ. ಒಟ್ಟಲ್ಲಿ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಲಾಗ್ತಿದ್ದು, ಬದುಕಿನುದ್ದಕ್ಕೂ ಕೂಡ ನಗರದಲ್ಲಿರ್ತಕ್ಕಂಥ ಕಸ ಸ್ವಚ್ಛ ಮಾಡೋದ್ರ ಮೂಲಕ ನಗರದ ಸೌಂದರ್ಯ ಸ್ವಚ್ಛ ಮಾಡುವ ಕಾಯಕವೇ ತಮ್ಮ ಬದುಕನ್ನು ಸವಿಸ್ತಾ ಇರತಕ್ಕಂಥ ಪೌರ ಕಾರ್ಮಿಕರು ಕೂಡ ವಿದೇಶ ಭಾಗ್ಯವನ್ನು ಕಲ್ಪಿಸತಕ್ಕಂಥ ಮೊದಲ ಪ್ರಯತ್ನವನ್ನ ಭಾರತದಲ್ಲೇ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ. ಹಾಗಾಗಿ ಆ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ಸುಮಾರು 40 ಜನರ ಏನು ಪೌರ ಕಾರ್ಮಿಕರ ತಂಡ ವಿದೇಶಕ್ಕೆ ಹೋಗ್ತಾ ಇದೆ. ಸಿಂಗಾಪುರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ತಿಳ್ಕೊಂಡು ಬರ್ತಕ್ಕಂಥ ಈ ತಂಡದ ನಂತರ ಇನ್ನೂ ಇತರರು ಕೂಡ ಕಳಿಸ್ತಕ್ಕಂಥ ತಯಾರಿಯನ್ನು ಕೂಡ ಸರ್ಕಾರ ಮಾಡ್ಕೊಂಡಿದೆ. ಒಟ್ಟಲ್ಲಿ ಸರ್ಕಾರದ ಉದ್ದೇಶ ಬಹಳ ಉತ್ತಮವಾಗಿರ್ತಕ್ಕಂಥ ಚಿಂತನೆ ಇಟ್ಕೊಂಡು ಈ ಪ್ರವಾಸವನ್ನು ಆಯೋಜನೆ ಮಾಡ್ತಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕೂಡ ಕಳಿಸಬೇಕು ಅಂತಕ್ಕಂಥ ಸರ್ಕಾರಿ ಚಿಂತನೆ ಇಟ್ಕೊಂಡಿತ್ತು. ಆದ್ರೆ ಹೆಂಗಸರು ಹಿಂಜರಿತಾ ಇರ್ತಕ್ಕಂಥ
ಇರ್ತಕ್ಕಂಥ ಅಂದ್ರೆ ಮಹಿಳಾ ಪೌರ ಕಾರ್ಮಿಕರು ಈ ಒಂದು ಪ್ರವಾಸಕ್ಕೆ ಹೆಚ್ಚು ಆಸಕ್ತಿ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ 3 ಜನ ಮಾತ್ರ ಇವತ್ತು ಪೌರ ಕಾರ್ಮಿಕರು ಸಿಂಗಾಪುರಕ್ಕೆ ಹೋಗ್ತಾ ಇದೆ. ಒಟ್ಟಲ್ಲಿ 40 ಜನರ ಮೊದಲ ತಂಡ ಇವತ್ತು ಸಿಂಗಾಪುರಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದು, ನಿನ್ನೆ ವಿಕಾಸದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಮೊದಲ ತಂಡಕ್ಕೆ ಏನು ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಕೂಡ ಶುಭವನ್ನು ಕೋರಿದ್ರು. ಒಟ್ಟಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಪ್ರವಾಸ ಭಾಗ್ಯ ಇದೆ, ಇದು ಇವತ್ತಿಂದ ಆರಂಭಗೊಳ್ತಾ ಇದೆ. ಧನ್ಯವಾದ ಆನಂದ್ ಮಾಹಿತಿಗಾಗಿ.